ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ರುಮಾಲ್ ರೋಟಿ, ನಾನ್ ಈ ಥರ ಮೈದಾದಲ್ಲಿ ಮಾಡಿರೋವಂಥ ರೋಟಿಗಳನ್ನ ತಿಂದೇ ಇರ್ತೀರ. ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಆದರೆ ನಾನಿಲ್ಲಿ ಆರೋಗ್ಯಕರ ರೋಟಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಬರೀ ಮೈದಾದಲ್ಲಿ ಮಾಡಿರಲ್ಲ, ಅಕ್ಕಿ ಹಿಟ್ಟು ಮತ್ತು ಮೈದಾನ ಬಳಸ್ಬಿಟ್ಟು ಮಾಡಿರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ. ಬನ್ನಿ, ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಕಣಕ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ 3 ಲೋಟ ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ. ನಾನು 3 ಲೋಟ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಹೂರಣಕ್ಕೆ ಸರಿಸಮನಾಗಿ 3 ಲೋಟನೇ ತೊಗೊಂಡಿದ್ದೀನಿ. ಅದಕ್ಕೆ ನಾವು ಇವಾಗ ಹೋಳಿಗೆ ಮಾಡೋ ಹದಕ್ಕೆ ನಾವು ಕಣಕನ ಕಲಿಸ್ತೀವಲ್ಲ, ಆ ರೀತಿ ಕಲಿಸ್ಕೋಬೇಕು. ನೀರನ್ನು ಒಂದೇ ಸರಿ ಜಾಸ್ತಿ ಹಾಕೋಬೇಡಿ. ಹೋಳಿಗೆ ಕಣಕದ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಚೆನ್ನಾಗಿ ಮೆತ್ತಗೆ ಕಲಿಸ್ಕೊತಾ ಬನ್ನಿ. ನೀರು ಬೇಕು ಅನ್ನಿಸ್ದಾಗೆಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡಷ್ಟು ರೋಟಿ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಕೂಡ ಬರುತ್ತೆ. ಚೆನ್ನಾಗಿ ನಾದಬೇಕು ಇದು ಹಿಟ್ಟನ್ನು. ಸರಿಯಾಗಿ ನಾದಿ ಇದನ್ನು ಒಂದು ಅರ್ಧ ಗಂಟೆ ಅಥವಾ 1 ತಾಸಂತರೂ ಬಿಡಲೇಬೇಕು. ಈ ಹಿಟ್ಟು ನೆಂದಷ್ಟು ರೋಟಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಪೂರ್ತಿ ನಾದಿದ್ದಾಗಿದೆ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಸಮ ಮಾಡಿ ಇಡಬೇಕು. ನೋಡಿ, ಎಣ್ಣೆ ಹಾಕಿದ್ಮೇಲೆ ಅಂಟಲ್ಲ, ಹಾಗಂತ ಜಾಸ್ತಿ ಎಣ್ಣೆ ಹಾಕೋಕೆ ಹೋಗ್ಬೇಡಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ನಾನಿವಾಗ ಮುಚ್ಚಿಡ್ತಾ ಇದ್ದೀನಿ. 1 ತಾಸಂತರೂ ನಾನು ನೆನೆಸಿಡ್ತಾ ಇದ್ದೀನಿ. ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ನೆನೆಸಿದ್ರೂ ಸಾಕಾಗುತ್ತೆ. ಆನಂತರ ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 4 ಲೋಟ ನೀರನ್ನು ಹಾಕೋತಾ ಇದ್ದೀನಿ. ಏಕೆಂದರೆ 3 ಲೋಟ ನೀರನ್ನು ತೊಗೊಂಡಿದ್ದೀವಿ, ಅದಕ್ಕೆ 4 ಲೋಟ ನೀರನ್ನು ಹಾಕ್ಕೋಬೇಕು. ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು 1 ಲೋಟ ನೀರನ್ನು ಜಾಸ್ತಿ ಹಾಕ್ಕೋಬೇಕು. ಡಬಲ್ ಹಾಕ್ಕೋಬಾರ್ದು, ಆವಾಗ ತುಂಬ ಮೆತ್ತಗಾಗುತ್ತೆ ಹಿಟ್ಟು. ನಾವು ಇದನ್ನು ತಣ್ಣೀರು ಹಾಕಿ ಕೂಡ ನಾದೋದಿದೆ. ಹಾಗಾಗಿ ಸಮ ಪ್ರಮಾಣ ಹಾಕಿಬಿಟ್ಟು ಆನಂತರ 1 ಲೋಟ ನೀರನ್ನು ಜಾಸ್ತಿ ಹಾಕ್ಕೋಬೇಕು. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ಕೈಗೆ ಅಂಟೋದಿಲ್ಲ. ನೋಡಿ, ಇದು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ನಾನು 3 ಲೋಟ ಹಿಟ್ಟನ್ನು ಅಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಹಾಕಿ ಇದನ್ನು ಒಂದು 15 ನಿಮಿಷ ನಾವು ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು. ಇದನ್ನು ಈ ಹಿಟ್ಟು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬರಬೇಕು ರೋಟಿ ಅಂದರೆ ಹಿಟ್ಟು ಚೆನ್ನಾಗಿ ಬೇಯಬೇಕು. ಒಂದು 15 ನಿಮಿಷಗಳ ಕಾಲ ಇದನ್ನು ನಾನು ಇವಾಗ ಬೇಯಿಸ್ಕೊಂಡಿದ್ದೀನಿ. 15 ನಿಮಿಷ ಆದಮೇಲೆ ನೋಡಿ, ಇವಾಗ ಕೂಡಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ, ಒಣ ಆಗಬೇಕು ಹಿಟ್ಟು. ನಾವು ಡಬಲ್ ಹಾಕಿಬಿಟ್ರೆ ಮುದ್ದೆ ಥರ ಆಗೋಗುತ್ತೆ, ನಾವು ಅಕ್ಕಿ ಮುದ್ದೆ ಮಾಡ್ದಂಗೆ ಆಗುತ್ತೆ. ಆ ಥರ ಮಾಡ್ಕೋಬಾರ್ದು, ಈ ಥರ ಮಾಡ್ಕೋಬೇಕು. ಒಣದಾಗಿಯೇ ಇರಬೇಕು ಹಿಟ್ಟು. ಯಾಕೆಂದರೆ ಇದಕ್ಕೆ ನಾವು ಮತ್ತೆ ತಣ್ಣೀರನ್ನು ಹಾಕಿ ನಾದಬೇಕು. ಆವಾಗೇ ತುಂಬ ಟೇಸ್ಟಿಯಾಗಿ ಬರೋದು ರೋಟಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇಲೆ ಕೆಳಗೆ ಎಲ್ಲ ಕಡೆಯೂ ಹಿಟ್ಟು ಈ ನೀರಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ಇವಾಗ ಇದು ತುಂಬ ಬಿಸಿ ಇರುತ್ತೆ, ಒಂದು ಸ್ವಲ್ಪ ಬೆಚ್ಚಗಾಗೋಕ್ಕೆ ಬಿಡೋಣ. ಹಾಗಂತ ಪೂರ್ತಿ ತಣ್ಣಗಾಗೋದು ಬೇಡ, ಸ್ವಲ್ಪ ಬೆಚ್ಚಗಿದ್ದಂಗೆ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಒಂದು ಪರಾತಕ್ಕೆ ಹಾಕ್ಕೊಂಡು ಇದನ್ನು ಫಸ್ಟು ಇದು ಪೂರ್ತಿ ಉಂಡೆ ಆಗೋ ಥರ ಚೆನ್ನಾಗಿ ನಾದ್ಕೋಬೇಕು. 1-2 ನಿಮಿಷ. ಇದು ನಾದೋದು ಕೂಡ ತುಂಬ ಮುಖ್ಯ, ಯಾಕೆಂದರೆ ಚೆನ್ನಾಗಿ ನಾದಿದಷ್ಟು ರೋಟಿ ಚೆನ್ನಾಗಿ ಬರುತ್ತೆ. ನಾನಿಲ್ಲೊಂದು 20 ನಿಮಿಷನಾದರೂ ನಾದಿದ್ದೀನಿ. ನೋಡಿ, ಈ ಥರ ತಣ್ಣೀರು ಹಾಕ್ಕೊಂಡು ಸ್ಮೂತಾಗಿ ಬರೋ ತನಕ ಹಿಟ್ಟು ನಾದ್ಕೋಬೇಕು. ನೋಡಿ, ಇವಾಗೆಲ್ಲ ಹಿಟ್ಟು ಉಂಡೆ ಥರ ಆಗ್ತಾಯಿದೆ. ಇದು ಒಂದು ಕಡೆ ಸೇರ್ತಾ ಇದೆ. ಇವಾಗ ಪೂರ್ತಿ ತೊಗೊಂಡು ಈ ಥರ ನೋಡಿ, ಇವಾಗ ಇನ್ನೂ ಗಟ್ಟಿ ಇದೆ ಹಿಟ್ಟು. ಇದನ್ನು ಚೆನ್ನಾಗಿ ಕೈನಲ್ಲಿ ಅಂಗೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಒಂದು 20 ನಿಮಿಷಗಳ ಕಾಲ ಆದರೂ ಇದನ್ನು ನಾವು ಚೆನ್ನಾಗಿ ನಾದ್ಕೋಬೇಕು. ನಾದೋದೇ ಒಂದು ದೊಡ್ಡ ಕೆಲಸ ಇದರಲ್ಲಿ. ತಣ್ಣೀರನ್ನು ಹಾಕ್ಕೊಂಡು ಮಧ್ಯದಲ್ಲಿ ನೋಡಿ, ಈ ಥರ ತಣ್ಣೀರನ್ನು ಮಧ್ಯೆ ಮಿಕ್ಸ್ ಮಾಡ್ಕೋತಾನೇ ಇರಬೇಕು. ನಾವು ಬೇಯಿಸುವಾಗೇ ನೀರು ಜಾಸ್ತಿ ಹಾಕಿದ್ರೆ ಈ ಥರ ನಾದೋದಕ್ಕೆ ಬರೋದಿಲ್ಲ. ಸ್ವಲ್ಪ ಒಣದಾಗಿ ಹಿಟ್ಟು ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಈ ಥರ ತಣ್ಣೀರು ಹಾಕ್ಕೊಂಡು ನಾದ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಟೈಮ್ ಹಿಡಿತಾ ಇದೆ ನಾದೋದಕ್ಕೆ ಅಂತ. ಇವಾಗ ಹಿಟ್ಟು ಒಂದು ಹದಕ್ಕೆ ಬರ್ತಾ ಇದೆ, ಸ್ವಲ್ಪ ಸ್ಮೂತ್ ಆಗ್ತಾ ಇದೆ. ಬಟ್ ಇದು ಇನ್ನೂ ಸ್ಮೂತ್ ಆಗಬೇಕು. ಇದು ಅರ್ಧ ಆಗಿದೆ. ಇವಾಗ ಇದು ಇನ್ನೂ ಚೆನ್ನಾಗಿ ಸ್ಮೂತ್ ಆಗಬೇಕು. 1-2 ಸಾರಿ ನಾದಬೇಕು ಮತ್ತು ಸ್ವಲ್ಪ ತಣ್ಣೀರನ್ನು ನಾದ್ಕೋಬೇಕು, ತಣ್ಣೀರನ್ನು ಹಾಕ್ಕೋಬೇಕು. ಈ ಥರ ಮಾಡ್ಕೊತಾನೆ ಇರಬೇಕು. ನೋಡಿ, ಮತ್ತೆ ತಣ್ಣೀರು ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ. ಈಗ 3/4 ಭಾಗದಷ್ಟು ಹಿಟ್ಟು ರೆಡಿಯಾಗಿದೆ. ಮುಟ್ಟಿದ್ರೆ ತುಂಬ ಸ್ಮೂತಾಗಿರಬೇಕು, ಅಲ್ಲಿ ತನಕ ನಾದ್ಕೋಬೇಕು ಇದನ್ನು.
1 ಲೋಟಕ್ಕಿಂತ ಹೆಚ್ಚಿಗೆ ತಣ್ಣೀರು ಹಿಡ್ಕೊಂಡಿದೆ ಇದಕ್ಕೆ. ನೋಡಿ ಇವಾಗ ನೋಡ್ತಾ ಇದ್ದೀರಾ ಹಿಟ್ಟೆಷ್ಟು ಸ್ಮೂತ್ ಆಗಿದೆ ಅಂತ. ಇವಾಗ ರೆಡಿಯಾಗಿದೆ, ಸ್ಟಾಪ್ ಮಾಡೋಣ. ಇವಾಗ ನಾವು ಉಂಡೆಗಳಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡೋಣ. ಕೈಗೆ ತಣ್ಣೀರು ಹಚ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ಇಟ್ಕೊಳ್ಳಿ. 1 ಪಾವಿಗೆ 10 ಉಂಡೆ ಆಗಿದೆ. ಟೋಟಲಿ 3 ಲೋಟ ಹಿಟ್ಟನ್ನು ತಗೊಂಡಿದ್ದೀನಿ ನಾನು, 30 ಉಂಡೆ ಆಗಿದೆ. ನೋಡಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 30 ಉಂಡೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ಒಂದ್ರ ಮೇಲೆ ಒಂದು ಹಾಕ್ಕೋಬೇಕು, ಇಲ್ಲಾಂದರೆ ಇದ್ರ ಮೇಲೊಂದು ಹಸಿ ಬಟ್ಟೆನ ಮುಚ್ಚಬೇಕು, ಏಕೆಂದರೆ ಹಿಟ್ಟು ಒಣಗ್ತಾ ಬರುತ್ತೆ. ಬನ್ನಿ ಇವಾಗ ರೋಟಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹಂಚನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಹಿಟ್ಟು ಕೂಡ ನೋಡಿ ಇದು ಇನ್ನೊಂದು ಸಾರಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಮೈದಾ ಹಿಟ್ಟನ್ನು ಕಣಕ ಚೆನ್ನಾಗಿ ರೆಡಿ ಮಾಡ್ಕೋಬೇಕು ನಾವು, ಚೆನ್ನಾಗಿ ನಾದಿ ಆನಂತರ ಇವಾಗ ಕಣಕನ ತಗೋತಾ ಇದ್ದೀನಿ. ನಾವು ಹೂರಣ ಎಷ್ಟು ತಗೋತೀವೋ ಅದರ ಅರ್ಧ ತಗೊಳ್ಳಿ ಸಾಕು. ಆನಂತರ ನೋಡಿ ಈ ಥರ ಹೆಬ್ಬೆರಳಲ್ಲಿ ಈ ಥರ ಮಾಡ್ತಾ ಹೂರಣನ ಈ ಥರ ತುಂಬ್ಕೋಬೇಕು. ಈಸಿಯಾಗಿ ಚೆನ್ನಾಗಿ ಕವರ್ ಆಗಿ ಹೋಳಿಗೆ ಹೂರಣ ಹೇಗೆ ತುಂಬ್ಕೋತಿರೋ, ನಿಮ್ಗೆ ಯಾವ ಥರ ಅಭ್ಯಾಸ ಇದೆಯೋ ಅದೇ ಥರ ತುಂಬ್ಕೊಳ್ಳಿ. ಇವಾಗ ನೋಡಿ ಪೂರ್ತಿಯಾಗಿ ಕ್ಲೋಸ್ ಆಯಿತು. ಇದನ್ನು ಮಧ್ಯೆ ಸ್ವಲ್ಪ ಪ್ರೆಸ್ ಮಾಡಿ ಹೋಳಿಗೆ ಪೇಪರ್ ಮೇಲೆ ಇದನ್ನು ಲಟ್ಟಿಸ್ಬೇಕು. ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಮೊದಲಿಗೆ ಕೈನಲ್ಲೇ ಲಟ್ಟಿಸ್ಕೋಬೇಕು, ತಟ್ಟಬೇಕು. ಆನಂತರ ಲಟ್ಟಣಿಗೆ ಸ್ವಲ್ಪ ಎಣ್ಣೆನ ಹಚ್ಚಬೇಕು. ಇವಾಗ ನಿಧಾನಕ್ಕೆ ಲಟ್ಟಿಸ್ತಾ ಬರಬೇಕು. ಸೈಡಲ್ಲಿ ಎಡ್ಜಸ್ಸಲ್ಲಿ ಮಾತ್ರ ಲಟ್ಟಿಸ್ತಾ ಬರಬೇಕು. ಇದನ್ನು ಎಡ್ಜಸ್ಸಲ್ಲಿ ಭಾರ ಬಿಡಬೇಕು, ಮಧ್ಯದಲ್ಲಿ ಭಾರ ಬಿಡಬಾರ್ದು, ಆವಾಗ ಹರಿದೋಗ್ಬಿಡುತ್ತೆ. ಎಡ್ಜಸ್ಸಲ್ಲಿ ನಾವು ಭಾರ ಬಿಡ್ತಾ ಕೊನೆ ತುದಿನಲ್ಲಿ ಭಾರ ಬಿಡ್ತಾ ಈ ಥರ ಲಟ್ಟಿಸ್ತಾ ಹೋದರೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕು. ತೆಳ್ಳಗಾದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ನೀರು ದೋಸೆಗಿಂತ ತೆಳ್ಳಗಾಗಿ ಬರುತ್ತೆ ಈ ರೋಟಿ. ನೋಡಿ ನಾನು ಪೂರ್ತಿ ಹಂಚು ಎಷ್ಟಿದೆನೋ ಅಷ್ಟರದಷ್ಟು ಹಿಟ್ಟು ತಗೊಂಡು ನಾನು ಲಟ್ಟಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಹಂಚು ಚಿಕ್ಕದಾಗಿದ್ದರೆ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು. ಇವಾಗ ನೋಡಿ ಲಟ್ಟಿಸಿ ಆಗಿದೆ, ಹಂಚು ಕೂಡ ಕಾದಿದೆ. ಇದನ್ನು ನಾವಿವಾಗ ಹಂಚು ಮೇಲೆ ಹಾಕ್ಕೊಂಡು ಈ ತುದಿನ ಒಂದು ಸ್ವಲ್ಪ ನಾವು ಹಂಚಿಗೆ ಹಚ್ಕೋಬೇಕು. ಆನಂತರ ಪೂರ್ತಿ ಈ ಪೇಪರ್ನ ಎತ್ತಿಬಿಟ್ರೆ ನೀಟಾಗಿ ರೋಟಿ ಹರಡ್ಕೊಳ್ಳುತ್ತೆ ಹಂಚು ಮೇಲೆ. ಇಷ್ಟೇ. ಇವಾಗ ಒಂದು 30 ಸೆಕೆಂಡ್ ಇದನ್ನು ನಾವು ಬೇಯಿಸ್ಕೋಬೇಕು. ಆನಂತರ ಈ ಲಟ್ಟಣಿಕೆ ಸಹಾಯದಿಂದನೇ ಈ ಥರ ನಾವು ತಿರುಗಿಸಿ ಹಾಕ್ಕೋಬೇಕು. ಇದು ಸಿಲಾಕಲ್ಲೆಲ್ಲ ತಿರುಗಿಸೋಕೆ ಬರೋದಿಲ್ಲ, ಹರಿದೋಗುತ್ತೆ. ಈ ಥರ ಲಟ್ಟಣಿಕೆಯಿಂದನೇ ತಿರುಗಿಸ್ಕೋಬೇಕು. ಈ ಭಾಗ ಕೂಡ ಬೇಯಬೇಕು ಚೆನ್ನಾಗಿ. ಜಾಸ್ತಿ ಬೇಯಿಸ್ಕೋಬಾರ್ದು, ಇದನ್ನು ತುಂಬ ಕೆಂಪು ಮಾಡ್ಕೋಬಾರ್ದು. ನೀರು ದೋಸೆ ಥರ ತೆಳ್ಳಗಿರುತ್ತೆ ಇದು. ಇವಾಗ ನೋಡಿ ಇಷ್ಟು ಬಣ್ಣ ಬಂದಿದ್ದರೆ ಸಾಕು. ಇದನ್ನು ನಾನಿವಾಗ ತೆಗೆದು ಹಾಕ್ತಾಯಿದ್ದೀನಿ. ಇವಾಗ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಫಸ್ಟ್ ತೋರಿಸಿದ್ನಲ್ಲ ಆ ಥರ ಹಿಟ್ಟನ್ನು ತುಂಬಕ್ಕೆ ಬಂದಿಲ್ಲ ಅಂದರೆ ಈ ಥರ ಪೇಪರ್ಗೆ ಏನೇ ಹಿಟ್ಟು ಕಣಕನ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಹರಡ್ಕೊಂಡು ಆನಂತರ ಉಂಡೆನ ಈ ಥರ ಇಟ್ಬಿಟ್ಟು ಇದ್ರ ಮೇಲೆ ಈ ಕಣಕನ ಪೂರ್ತಿಯಾಗಿ ತುಂಬ್ಕೋತಾ ಬನ್ನಿ, ಕವರ್ ಮಾಡ್ಕೋತಾ ಬನ್ನಿ. ನೋಡಿ ಇದು ಕೂಡ ಈಸಿ ಮೆಥಡು. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಥರ ಮಾಡಿ. ಇವಾಗ ಮಧ್ಯದಲ್ಲಿ ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಆನಂತರ ಇದನ್ನು ಕೈಯಲ್ಲೇ ತಟ್ಕೋಬೇಕು. ಫಸ್ಟೇ ಲಟ್ಟಣಿಗೆ ಯೂಸ್ ಮಾಡಬಾರ್ದು. ಕೈಯಲ್ಲಿ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಆನಂತರ ಲಟ್ಟಣಿಗೆ ತೊಗೊಂಡು ಇದನ್ನು ಸ್ಪ್ರೆಡ್ ಮಾಡ್ತಾ ಬರಬೇಕು. ನೋಡಿ ಈ ಥರ ಉತ್ತಾ ಬರಬೇಕು. ಎಲ್ಲಿ ದಪ್ಪ ಇರುತ್ತಲ್ಲ ಅಲ್ಲೆಲ್ಲ ಈ ಥರ ಉತ್ಕೊಂಡು ಹೋಗಬೇಕು. ಫಸ್ಟ್ ಟೈಮ್ ಮಾಡೋರ್ಗಾದರೆ ಸ್ವಲ್ಪ ಕಷ್ಟ ಆಗ್ಬೋದು, ಹಾಗಾಗಿ ಇನ್ನೊಂದು ದಪ್ಪನಾಗಿ ಮಾಡೋದು ಕೂಡ ತೋರಿಸ್ತೀನಿ. ಈ ಥರ ತೆಳ್ಳಗೆ ಮಾಡಿದಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೋಟಿ. ಇದರಲ್ಲಿ ಬೇಯಿಸಿ ಹೂರಣನ ತುಂಬಿದ್ದೀವಲ್ಲ ಅದನ್ನು ಕೋಂದ್ ಅಂತ ಕರಿತೀವಿ. ಟೋಟಲಿ ಈ ರೋಟಿನ ನಾವು ಕೋಂದ್ ರೋಟಿ ಅಂತ ಕರಿತೀವಿ. ನೋಡಿ ಇವಾಗ ಆಗೋಯಿತು. 1-2 ಸರಿ ಮಾಡೋವರೆಗೂ ಅಷ್ಟೇ, ಆಮೇಲೆ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಆಗೋಯಿತು. ಇವಾಗ ಇದನ್ನು ಕೂಡ ನಾವು ಹಂಚ ಮೇಲೆ ಹಾಕ್ಕೊಳ್ಳೋಣ. ಫಸ್ಟಿಗೆ ಈ ಥರ ಹಂಚ ಮೇಲೆ ಸ್ವಲ್ಪ ಟಚ್ ಮಾಡಿದರೆ ಸಾಕು, ಆಮೇಲೆ ಈ ಪೇಪರ್ನ ಎತ್ಬಿಟ್ರೆ ನೀಟಾಗಿ ಬಂದ್ಬಿಡುತ್ತೆ. ಆನಂತರ ಒಂದು ಸ್ವಲ್ಪ ಬೆಂದ ಮೇಲೆ ಈ ಲಟ್ಟಣಿಗೆ ಸಹಾಯದಿಂದ ಈ ಥರ ನಾವು ತಿರುಗಿಸಿ ಹಾಕೋಬೇಕು ಇದನ್ನು. ಆನಂತರ ಆ ಭಾಗ ಕೂಡ ಒಂದು 30 ಸೆಕೆಂಡ್ ಬೆಂದರೆ ಸಾಕು, ತುಂಬ ಹೊತ್ತು ಬೇಯಿಸಬೇಕಿಲ್ಲ. ಇದನ್ನು ತುಂಬ ಕೆಂಪಗೆಲ್ಲ ಮಾಡ್ಕೋಬಾರ್ದು. ಈ ಬಣ್ಣ ಬಂದಿದ್ದರೆ ಸಾಕು. ಇದನ್ನು ತೆಗೆದುಬಿಡೋಣ. ತೆಗೆದು ಒಂದು ಕಡೆ ಇಟ್ಕೊಳ್ಳೋಣ. ಇದನ್ನು ತೆಗೆಯುವಾಗೂ ಕೂಡ ನಾವು ಲಟ್ಟಣಿಗೆನೇ ಯೂಸ್ ಮಾಡ್ಕೋಬೇಕು. ಸಿಲಾಕಲ್ಲಿ ಚುಂಚಗದಲ್ಲೆಲ್ಲ ಬರೋದಿಲ್ಲ. ಆನಂತರ ನೋಡಿ ಇವಾಗ ಇನ್ನೊಂದು ರೋಟಿ ನಾನು
ದಪ್ಪನಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬಿಗಿನರ್ಸ್ ಇದ್ದರೆ ಈ ರೋಟಿ ನಿಮಗೆ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂದರೆ, ತೆಳ್ಳಗೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ಸ್ವಲ್ಪ ದಪ್ಪನಾಗೂ ಕೂಡ ನೀವು ಇದನ್ನು ಲಟ್ಟಿಸ್ಕೋಬೋದು. ಇದನ್ನು ಬಿಳಿ ಹೋಳಿಗೆ ಅಂತ ಕೂಡ ಕರೀತಾರೆ. ನೋಡಿ, ಇದನ್ನು ತುಂಬ ನಾನು ತೆಳ್ಳಗೆ ಮಾಡೋದಿಲ್ಲ, ಸ್ವಲ್ಪ ದಪ್ಪನಾಗಿಯೇ ಮಾಡ್ತೀನಿ. ನಿಮಗೆ ಮಾಡೋಕ್ಕೆ ಬಂದಿಲ್ಲ ತೆಳ್ಳಗೆ ಅಂದರೆ ಇಷ್ಟು ದಪ್ಪ ಲಟ್ಟಿಸ್ಕೊಂಡ್ರೂ ಸಾಕಾಗುತ್ತೆ. ನೋಡಿ, ಇಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದೀನಿ, ಸಾಕು. ಇವಾಗ ಇದನ್ನು ಕೂಡ ಇವಾಗ ಹಂಚ ಮೇಲೆ ಹಾಕ್ಕೊಳ್ಳೋಣ. ದಪ್ಪನಾಗಿ ಲಟ್ಟಿಸಿರೋದ್ರಿಂದ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ ನಾವು. ಇದು ಬೇಯೋದಕ್ಕೆ ಸ್ವಲ್ಪ ಸಮಯ ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ, ಮಧ್ಯದಲ್ಲೆಲ್ಲ ಉಬ್ಕೋತಾ ಇದೆ. ಆನಂತರ ಇದನ್ನು ಕೂಡ ನಾವಿವಾಗ ಲಟ್ಟಣಿಗೆ ಸಹಾಯದಿಂದ ಒಂದು ಸೈಡು ತಿರುಗಿಸಿ ಹಾಕ್ಕೊಳ್ಳೋಣ. ಆನಂತರ ಇನ್ನೊಂದು ಭಾಗನೂ ಕೂಡ ಚೆನ್ನಾಗಿ ಬೇಯಿಸೋಣ. ಇವಾಗ ಇದಕ್ಕೆ ಬೇಕಾದರೆ ನಾವು ಈ ಸಿಲಾಕ್ನ ಯೂಸ್ ಮಾಡಿ ತಿರುಗಿಸಿ ಹಾಕ್ಕೋಬೋದು, ಯಾಕೆಂದರೆ ದಪ್ಪ ಆಗಿದೆ ಅಲ್ಲ, ಹಾಗಾಗಿ ಇದು ಹರಿದೋಗಲ್ಲ. ತೆಳ್ಳಗಿರೋದು ಮಾತ್ರ ನಾವು ಲಟ್ಟಣಿಗೆ ಸಹಾಯದಿಂದನೇ ಮಾಡ್ಕೋಬೇಕು. ಇದು ದಪ್ಪ ಆಗಿರೋದ್ರಿಂದ ಸಿಲಾಕ್ ಕೂಡ ನಾವು ಯೂಸ್ ಮಾಡಿ ಈ ಥರ ತಿರುಗಿಸಿ ಹಾಕ್ಕೋಬೋದು. ಮತ್ತು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ನಾವು ಸ್ವಲ್ಪ ಕೆಂಪಗೆ ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲ ಒಳಗಡೆ ಎಲ್ಲ ಬೆಂದಿರೋದಿಲ್ಲ, ಈ ಮೈದಾ ದಪ್ಪ ಎಲ್ಲ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಆನಂತರ ಇನ್ನೊಂದು ತೆಳ್ಳಗಿರೋದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಥರ ಎಲ್ಲ 30 ಉಂಡೆಗಳನ್ನು ನಾನು ಇದೇ ಥರ ರೋಟಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ರೋಟಿನೂ ರೆಡಿ ಆಯಿತು. ಇವಾಗ ಇದನ್ನು ನಾವು ಬಡಿಸುವಾಗ ಹಾಗೆ ಒಂದು ಇಡಿಯಾದಾಗಿ ಇಡೋದಿಲ್ಲ, ಈ ಥರ ಮಡಚಿ ಇಡ್ತೀವಿ. ನೋಡಿ, 3 ಮೂಲೆ ಮಾಡಿ ಈ ಥರ ಮಡಚಿ ರೆಡಿ ಮಾಡಿ ಇಡ್ಕೋಬೇಕು ಬಡಿಸೋದಕ್ಕೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ರೋಟಿ, ಕೋನ್ ರೋಟಿ ಅಂತ ಕೂಡ ಕರೀತಾರೆ, ಗೋಧಿ ರೋಟಿ ಅಂತ ಕೂಡ ಕರೀತಾರೆ. ಎಷ್ಟು ತೆಳ್ಳಗೆ ಲಟ್ಟಿಸ್ತೀವೋ ಅಷ್ಟು ರುಚಿಯಾಗಿರುತ್ತೆ. ನೀವು ಫಸ್ಟ್ ಟೈಮ್ ಮಾಡೋರಾದರೆ ಸ್ವಲ್ಪ ದಪ್ಪನಾಗೆ ಲಟ್ಟಿಸಿ, ಅದು ಕೂಡ ಚೆನ್ನಾಗಿರುತ್ತೆ. ಬಿಳಿ ಹೋಳಿಗೆ ಅಂತ ಕೂಡ ಇದನ್ನು ಕರೀತಾರೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ನಾನ್ ವೆಜ್ಜು, ಕೈಮಾ ಸಾರು, ಚಿಕನ್ ಸಾರು, ಮಟನ್ ಸಾರು, ಇದು ತುಂಬ ರುಚಿಯಾಗಿರುತ್ತೆ. ನೀವು ವೆಜಿಟೇರಿಯನ್ ಅಂದರೆ ಸಸ್ಯಾಹಾರಿಗಳಾಗಿದ್ದರೆ ಇದನ್ನು ಬದನೆಕಾಯಿ ಗೊಜ್ಜು, ಆಲೂಗೆಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ ಜೊತೆಗೆ ತಿಂದು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಕೂಡ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.